ಅಸ್ಸಲಾಮುಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ನನ್ನ ಮಿನಿ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ನಮ್ಮೂರಿಗೆ ಹೊರಟಿದ್ವಿ. ನಾವು ಮನೆ ಬಿಟ್ಟಿದ್ದು 1:30 ಅಷ್ಟೊತ್ತಲ್ಲೆಲ್ಲ ಮನೆ ಬಿಟ್ವಿ. ಅಲ್ಲಿಂದ ಬಸ್ಸಲ್ಲಿ ಬರೋ ಟೈಮಲ್ಲಿ ಫುಲ್ ರಶ್ ಇತ್ತು, ಟ್ರಾಫಿಕ್ಕು ತುಂಬಾ ಇತ್ತು. ಹೇಗೋ ಮೆಟ್ರೋಗೆ ಬಂದ್ವಿ. ನಮಗೆ ಟ್ರೈನ್ ಇದ್ದಿದ್ದು 3:30 ಅಷ್ಟೊತ್ತಲ್ಲಿ ಟ್ರೈನ್ ಇತ್ತು. ಬೇಗನೆ ರೀಚ್ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಟಿನ್ ಫ್ಯಾಕ್ಟ್ರಿಯಿಂದ ಮೆಟ್ರೋಕ್ಕೆ ಬಂದ್ವಿ. ಮೆಟ್ರೋದಲ್ಲಿ ನೋಡಿದ್ರೆ ಫುಲ್ಲು ರಶ್ಶು, ಸೀಟ್ ಸಿಗೋದಿಲ್ಲ, ನಿಂತ್ಕೊಳೋಕ್ಕೂ ಜಾಗ ಇಲ್ಲ ಅಲ್ಲಿ, ಆ ಥರ ಇತ್ತು. ಫುಲ್ ಜನ ಸೇರಿದ್ರು. ಹೆಂಗೋ ದೂಕಾಡಿ ಹೋದ್ವಿ. ಲಾಸ್ಟಿಗೆ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ನನ್ನ ಮಗಳು ನೋಡಿ, ಒಬ್ಬಳೇ ಹೋಗ್ತೀನಿ ನಾನು ಅಂತೇಳಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಒಬ್ಬಳೊಬ್ಬಳೇ ನಡ್ಕೊಂಡು ಹೋಗಿಬಿಡ್ತಿದ್ದಾಳೆ. ಆಮೇಲೆ ನಾವು ಈ ಕಡೆ ಬಂದ್ವಿ ಅನ್ನೋ ಕಾರಣಕ್ಕೋಸ್ಕರ ಅವಳು ಓಡಿ ಬಂದಳು. ಟ್ರೈನ್ ಬಂದಿರಲಿಲ್ಲ ಇನ್ನೂ, ನಾವು ಬಂದಾಗ ಇನ್ನು ಟೈಮ್ ಇತ್ತು ಅಂತ ಹೇಳಿ ಟಿಕೆಟ್ ಎಲ್ಲ ತೊಗೊಂಡು ರೈಲ್ವೆ ಸ್ಟೇಷನ್ಗೆ ನಮ್ಮ ಟ್ರೈನ್ ಬರುತ್ತಲ್ಲ ಆ ಜಾಗಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ನನ್ನ ಮಗಳು ಓಡೋಗ್ತಾ ಇದ್ಲು, ನಾನು ಫಸ್ಟ್ ಹೋಗ್ತೀನಿ ಅಂತ. ಯಾವುದೋ ಅಂಕಲಿಗೆ ನೋಡಿ ನಿಂತ್ಕೊಬಿಟ್ಲು ಅವಳು, ಮತ್ತೆ ಹೋಗಲಿಲ್ಲ. ನಾನು ಟ್ರೈನಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫುಲ್ಲು ರಶ್ ಇತ್ತು. ಇದು ಬಂದು ಅರಸೀಕೆರೆ ರೈಲ್ವೆ ಸ್ಟೇಷನಲ್ಲಿ ಇಳಿದ ಮೇಲೆ ನಾನು ವೀಡಿಯೋ ಮಾಡಿರೋದು. ಫುಲ್ ಅಂದರೆ ಫುಲ್ ರಶ್ ಇತ್ತು. ಆಮೇಲೆ ರೈಲ್ವೆ ಸ್ಟೇಷನಿಂದ ಇಳಿದು ಸ್ವಲ್ಪ ಮನೆಗೆ ತರಕಾರಿ ಎಲ್ಲ ತೊಗೊಳೋದಿತ್ತು. ಎಲ್ಲ ತರಕಾರಿ ತೊಗೊಂಡು ನಾವು ಬಸ್ ಸ್ಟ್ಯಾಂಡ್ ಹತ್ರ ಹೋದ್ವಿ. ಅರಸೀಕೆರೆಯಲ್ಲಿ ಬಸ್ ಸ್ಟ್ಯಾಂಡು ಹೊಡೆದಾಕಿದ್ದಾರೆ, ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ರೈಲ್ವೆ ಸ್ಟೇಷನಿಂದ ಅಲ್ಲಿಗೆ ಆಟೋದಲ್ಲಿ ಹೋಗಬೇಕು. ನಮಗೆ ಬಸ್ ಇದ್ದಿದ್ದು 8:30 8:30 ತನಕ, 6 ಗಂಟೆಯಿಂದ 8:30 ತನಕ ಬಸ್ಸಿಗೆ ಕಾದಿದ್ದೀವಿ ನಮ್ಮೂರಿಗೆ. ಲಾಸ್ಟಿಗೆ ಬಸ್ ಬಂತು. ನನಗಂತೂ ಫುಲ್ ಸುಸ್ತಾಗಿಬಿಟ್ಟಿತ್ತು. ಮಧ್ಯಾಹ್ನ 1 ಗಂಟೆಗೆ ಮನೆ ಬಿಟ್ಟಿರೋದು. ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ 9:30 ಆಗಕ್ಕೆ ಬಂದಿತ್ತು. ಫುಲ್ ಅಂದರೆ ಫುಲ್ ಸುಸ್ತಾಗಿಬಿಡ್ತು. ನಮ್ಮೂರಿಗೆ ಬಂದ್ವಿ. ನಮ್ಮ ಮಾವ ಬಸ್ ಸ್ಟ್ಯಾಂಡಲ್ಲೇ ಕಾಯ್ಕೊಂಡು ಕೂತಿದ್ದಾರೆ, ನಾವು ಬರ್ತಾಯಿದ್ದೀವಿ ಅಂತೇಳಿ. ಬರ್ತಿದ್ದಂಗೆ ಮೊಮ್ಮಗಳನ್ನ ಎತ್ಕೊಳಕ್ಕೆ ಓಡಿ ಬಂದುಬಿಟ್ರು. ಅವಳು ಒಂದು ಸ್ವಲ್ಪ ನಗರೆ ಮಾಡ್ತಾಯಿದ್ಲು, ಹೋಗಲ್ಲ ಹಂಗೆ ಹಿಂಗೆ ಅಂತ ನಡ್ಕೊಳ್ಳೋದ್ಲು. ಒಂದೇ ನಿಮಿಷ. ಆಮೇಲೆ ಇನ್ನೊಂದು ಸತಿ ಕರೆದಿದ್ದಕ್ಕೆ ನಮ್ಮ ಮಾವ ಎತ್ಕೊಂಡಿದ್ದಕ್ಕೆ ಹೋದ್ಲು. ಆವಾಗಿಂದ ಇದುವರೆಗೂ ಕೈಯೇ ಬಿಟ್ಟಿಲ್ಲ ನಮ್ಮ ಮಾವಂದು. ಫುಲ್ ಹಚ್ಕೊಬಿಟ್ಟಿಯಾಳಲ್ಲ, ಹಂಗಾಗಿ ತುಂಬ ದಿನದ ಮೇಲೆ, ಬೇರೆ 1 ತಿಂಗಳಾಯಿತು ನಾವು ಬೆಂಗಳೂರಿಗೆ ಹೋದಾಗ, ಆವಾಗಿಂದ ನೋಡಿಲ್ಲ ನಮ್ಮ ಮಾವನ್ನ, ಅದಕ್ಕೆ ಅಷ್ಟು ಇದು ಮಾಡ್ಕೊಂಡಿದ್ದಾಳೆ. ಆಮೇಲೆ ನಾವು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಮ್ಮ ಮಾಮಿ ಮನೇಲಿ ನಮಗೆ ಊಟಕ್ಕೆ ಕೇಳಿದರು. ಅಲ್ಲಿ ಊಟಕ್ಕೆ ಹೋದ್ವಿ. ಊಟ ಮಾಡಿಕೊಂಡು ನಾವು ಮಲ್ಕೊಬಿಟ್ವಿ, ಫುಲ್ ಸುಸ್ತಾಗಿತ್ತು. ಇವತ್ತಿನ ವಿಡಿಯೋ ಇದಾಗಿತ್ತು. ಯಾರಿಗಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ